ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಸೋರೆಕಾಯಿ ದೊಡ್ಡಿ ಚಿಕ್ಕಪುಟ್ಟೇಗೌಡರ ಮಗ ಜೋಗಿಗೌಡ ಉರುಪ್ ಪ್ರಕಾಶ್ ಅಂತ. ಓಕೆ ಸರ್, ನಿಮ್ಮ ಊರ ಹೆಸರು ಮತ್ತೆ ನಿಮ್ಮ ನಾವು ಸೋರೆಕಾಯಿ ದೊಡ್ಡಿ, ಹಾ. ಕನಕಪುರ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ಓಕೆ, ನಿಮ್ಮ ಹೆಸರು ನಿಮ್ಮ ಊರ ಹೆಸರು ಫುಲ್ ಉದ್ದ ಇದೆ, ಹಿಡಿಯಕ್ಕೆ ಕಷ್ಟ ಆಗ್ಬಿಡ್ತದೆ. ಹೌದು, ಸೋರೆಕಾಯಿ ದೊಡ್ಡಿ ಚಿಕ್ಕಪುಟ್ಟೇಗೌಡರ ಮಗ ಪ್ರಕಾಶ್ ಹಾ ಅಂದ್ರೆ. ಓಕೆ ಪ್ರಕಾಶ್ ಅವರೇ, ಈಗ ಹೇಗ್ ಅನಿಸ್ತದೆ ನಿಮ್ಗೆ ಜಾತ್ರೆ? ಜಾತ್ರೆ ನಾವು ಹಿಂದಿಂದ ನಮ್ಮ ತಾತ ಮತ್ತು ತಂದೆ ಕಾಲದಿಂದ ನಾವು ಎತ್ತುಗಳನ್ನ ಕಟ್ಕೊಂಡ್ ಬಂದಿರೋದು. ಓಕೆ, ಅದರಿಂದ ನಾವು ಅದನ್ನೇ ಅವ್ರ ಮಾರ್ಗದರ್ಶನದಲ್ಲೇ ಬೆಳೆಸ್ಕೊ ಹೋಯ್ತಾ ಇದೀವಿ. ಈಗ ನಿಮ್ಮ ಏಜ್ ಎಷ್ಟು ಅಂತ ಕೇಳ್ಬೋದಾ? ನನಗೆ 50 ವರ್ಷ. 50 ವರ್ಷ. ನೀವು ಈ ಒಂದು ಕಸಬು ಅಂದ್ರೆ ಈಗ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ತಾತನ ಜೊತೆ ಅನುಭವ ಇರುತ್ತೆ. ಅನುಭವ ಇದೆ. ಸೊ ಅವಾಗ ನಿಮ್ಗೆ ಎಷ್ಟಿತ್ತು ಸರ್ ಏಜ್? ಆಗ ನಮ್ ತಂದೆ ನನಗೆ ಅನುಭವ ಬಂದು 20 ವರ್ಷ ಆಯ್ತು. ಓಕೆ, 30 ವರ್ಷ ಗಂಟೆ ನಾನು ವಯಸ್ಸು ಗಂಟೆ ನಮ್ ತಂದೆನೇ ನೋಡ್ಕೊತಾ ಇದ್ರು. ಓಕೆ, ಅಲ್ಲಿಂದ ಈಚೆಗೆ ನಾನು 20 ವರ್ಷದಿಂದ ನಾನು ಮಾಡ್ತಾ ಇದ್ದೆ. 20 ವರ್ಷದಿಂದ ನೀವು 20 ವರ್ಷದಿಂದ ನಾನು ಮಾಡ್ತಾ ಇದ್ದೆ. ಒಂದು 30 ಇಯರ್ಸ್ ಅನುಭವ ಅಂತ ಹೇಳ್ಬೋದು ಹಂಗಾದ್ರೆ. 20 ಇಯರ್ಸ್ ಅಲ್ಲ, ನೀವು ಮಾಡ್ಕೊಂಡು ನಮ್ ತಾತನ ಕಾಲದಿಂದ ನಾವು ಅಂದ್ರೆ 30 ಇಯರ್ಸ್ ಅನುಭವ ಇದೆ. ಈಗ ನೀವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡೆಲ್ಲ ಬೆಳೆದಿರ್ತೀರ. ಹೌದೌದು. ಓಕೆ, ಈಗ ನೀವು ಇದೇ ಒಂದು ಉಪಕಸಬು ಹೌದು, ನಾವು ವ್ಯವಸಾಯಕ್ಕೆ ಮತ್ತೆ ಸೋಕಿಗೆ ಒಂದೆರಡು ಜಾತ್ರೆ ಮಾಡ್ಬೇಕು ಅಂತ 1-2 ತಿಂಗಳು 3 ತಿಂಗಳು ಚೆನ್ನಾಗಿ ಸಾಕು. ಓಕೆ, ಈಗ ಎಲ್ಲಿ ಇದ್ ಬಿಟ್ರೆ ಯಾವ ಜಾತ್ರೆ ಮಾಡ್ತೀರಾ ನೀವು? ನಾವು ನಮ್ಗೆ ವ್ಯವಸಾಯ ಜಾಸ್ತಿ ಇರೋದ್ರಿಂದ ಹೊರಗಡೆ ಎಲ್ಲೂ ಹೋಗಲ್ಲ. ಬಂದ್ರೆ ಮನೆ ತಾವು ಕೊಡ್ತೀವಿ. ಕಬ್ಬಾಳಮ್ಮನ ಜಾತ್ರೆ ಒಂದು ವರ್ಷ 8 ವರ್ಷದಿಂದ ಕಂಟಿನ್ಯೂ ಕಟ್ತಾ ಇದೀವಿ. ಓಕೆ ಫೈನ್ ಸರ್. ಏನೆಲ್ಲಾಗಿದೆ ಇದಕ್ಕೆ? ಇದು 4 ಆಗಿದೆ ಸರ್. ಓಕೆ, ಇದು ಏನು ಗೇಮ್ ಐತಾ ಶೋಕಿ ಐತಾ? ಗೇಮ್ ಆಯ್ತು ಸರ್. ಗೇಮ್ ವ್ಯವಸಾಯ ಮಾಡ್ತೇವೆ ಅಂದ್ರೆ ಸ್ವಲ್ಪ ಶೋಕಿ ತರಾನೇ ಕಾಣಿಸುತ್ತೆ. 2 ತಿಂಗಳು ಮಾತ್ರ ಚೆನ್ನಾಗಿ ಸಾಕಿದ್ದೀರಾ? ವ್ಯವಸಾಯ ಮಾಡಿದ್ದೇವೆ. ಓಕೆ, ಏನಾಗ್ತೀರಾ ಮೇವು? ನಾವು ನೆಲ್ಲುಲ್ಲು ಮತ್ತೆ ರಾಗಿ ಹುಲ್ಲು ಹಾಕ್ತಿವಿ. ಓಕೆ, ತಿಂಡಿ ಹಾಲೇನು ಈಗ 1 ತಿಂಗಳಿಂದ ಕೊಟ್ಟಿದ್ದೀವಿ ಅಷ್ಟೇನೆ. ಅದ್ರ ಮೊದ್ಲು ಬೆಣ್ಣೆ ಈಗ ಅವೆಲ್ಲ ಬೆಣ್ಣೆ ಗಿಣ್ಣೆ ನಾವ್ ಏನು ಹೇಳೋ ಇಲ್ಲ. ಹಾಲು ಕೊಟ್ಟಿದ್ದೀವಿ ಹಾಲೆಲ್ಲ ಈಗ 1 ತಿಂಗಳು ಮಾತ್ರ. ಅಂದ್ರೆ ಜಾತ್ರೆಗೆ ಅಂತ? ಜಾತ್ರೆಗೆ ಅಂತ. ಇದೇನ್ ಕೊಡುವಂತದ ಇಲ್ಲ ಸುಮ್ನೆ ಪ್ರದರ್ಶನ? ಕೊಡ್ತೀವಿ. ಏನ್ ಹೇಳ್ತಾ ಇದ್ರಿ ಸರ್? 4.5 ಲಕ್ಷ ಹೇಳ್ತಾ ಇದೀವಿ. ಓಕೆ, ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್? ಫೈನಲ್ ಅಂದ್ರೆ 3.75 ಬಂದ್ರೆ ಕೊಡ್ತೀವಿ. ಓಕೆ, ಇದ್ ಬಿಟ್ರೆ ಬೇರೆ ಯಾವ್ದಿದೆ ನಿಮ್ದು? ಏನ್ ಹೇಳಿ? ಇದ್ ಬಿಟ್ರೆ ಕೊಡುವಂತದ್ದು ಯಾವ್ದಿದೆ? ಯಾವ ಇಲ್ಲ ಸರ್. ಓಕೆ, ತಮ್ಮ ಫೋನ್ ನಂಬರ್ ಹೇಳ್ತೀರಾ? 9741247189. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಪ್ರತಾಪ್ ಅಂತ. ಪ್ರತಾಪ್ ಎಲ್ಲಿಂದ ಬರ್ತಾ ಇರೋದು? ವಡರಳ್ಳಿಯಿಂದ. ಯಾವ ತಾಲೂಕು ಬರುತ್ತೆ? ಕನಕಪುರ ತಾಲೂಕು. ಕನಕಪುರ ತಾಲೂಕು. ಏನ್ ಅನ್ಸುತ್ತೆ ಜಾತ್ರೆ? ಚೆನ್ನಾಗಿದೆ ಸರ್ ಜಾತ್ರೆ. ಚೆನ್ನಾಗಿದ್ಯಾ? ಎಷ್ಟೊತ್ತೆ ರಾಸುಗಳು ಬಂದಿದೆ ಸರ್? ಸ್ವಲ್ಪ ಹೆಚ್ಚು ಕಮ್ಮಿ. ದೊಡ್ಡವೆಲ್ಲ ಒಂದು 50 ಜೊತೆ ಬಂದಿದೆ. ಸಣ್ಣ ಪುಟ್ಟವೆಲ್ಲ ಲೆಕ್ಕ ಇಲ್ಲ, ಸುಮಾರು. ಓಕೆ, ಈಗ ಒಟ್ಟಿನಲ್ಲಿ ನೀವು ಎಷ್ಟೊತ್ತೆ ಕರ್ಕೊಂಡ್ ಬಂದಿದ್ರ? ನಾವು ಸರ್ ನಮ್ ಜೊತೆ ಒಂದು 6 ಜೊತೆ ಇದೆ. 6 ಜೊತೆ ಇದೆಯಾ? ಏನೆಲ್ಲಾಗಿದೆ ಇದಕ್ಕೆ ಸರ್? ಕಡೆ ಸರ್ ಈಗ ಹೊಸಬಾಯಿ. ಕಡೆ ಹೊಸಬಾಯಿನಾ? ಹೊಸಬಾಯಿ. ಗೇಮೇ ಇತ್ತು? ಗೇಮೇ ಸರ್. ಏನ್ ಕೆಲಸ ಮಾಡಿಸ್ತಿದ್ರ? ಎಲ್ಲ ಸರ್ ಗಾಡಿ ಕೆಲಸ ಇದೆ, ಹೊಲ ಉಳಿದು ತೋಟ ಉಳಿದು ಎಲ್ಲ ಮಾಡ್ತದೆ. ಎಲ್ಲ ಮಾಡ್ತಾ ಇದ್ರ? ಹೆಸರೇನಂತ ಇಟ್ಟಿದ್ರಾ ಸರ್? ಅರ್ಜುನ ಅಂತ, ಭೀಮಾ ಅಂತ. ಅರ್ಜುನ ಭೀಮಾ. ಓಕೆ, ಈಗ ಅರ್ಜುನ ಭೀಮಾಗೆ ಕಡೆನಾ? ಕಡೆ 2 ಕಡೆ ಸರ್. ಏನ್ ಹೇಳ್ತಿದ್ದೀರಾ ರೇಟ್? ಸರ್ ನಮ್ಗೆ 3.80 ಸರ್. 3.80. ಫೈನಲ್ ಸರ್? ಒಂದು 10,000 ಹೆಚ್ಚು ಕಮ್ಮಿ ಕೊಡ್ಬೋದು. 10,000 ಹೆಚ್ಚು ಕಡಿಮೆ ಕೊಡ್ತಾರ? ಗೇಮ್ ಆಯ್ತು? ಗೇಮ್ ಆಯ್ತು. ಬಂದ್ ಕೇಳ್ತಾ ಇದ್ರ? ಬಂದ್ ಕೇಳ್ತಾ ಇದ್ರ? ಬಂದ್ ಕೇಳ್ತಾ ಸರ್. ಎಷ್ಟು ಕೇಳ್ತಾ ಇದ್ರ ಅವ್ರು? ಸರ್ 3.20 ಗಂಟೆ ಕೇಳ್ತಾವ್ರೆ, ಕೊಡ್ತಾರೆ. 3.20 ಗಂಟೆ ಕೇಳ್ತಾರೆ, ಕೊಡ್ತಾಯಿಲ್ಲ ನಾವು. ಕೊಡ್ತಾ ಇಲ್ಲ. ಮೇವ್ ಏನ್ ಹಾಕ್ತಿದ್ರ? ಏನೆಲ್ಲ ಸರ್? ರವೆ ಬೂಸ, ಹಿಂಡಿ, ಹುಳಿ ನುಚ್ಚು, ಓಕೆ, ಆಮೇಲೆ ಹಾಲು, ಮೊಟ್ಟೆ. ಬೆಳಗ್ಗೆ 2 ಲೀಟರ್, ಸಾಯಂಕಾಲ 2 ಹಾಲು ಹಾಕ್ತಿದ್ವಿ. ಓಕೆ, ಮತ್ತೆ ಮೊಟ್ಟೆ 2 ಕೊಡ್ತೀವಿ ಸರ್ ಡೈಲಿ. 2 ಮೊಟ್ಟೆ? ನಾಟಿದೆ ಇಲ್ಲ? ನಾಟಿ ಮೊಟ್ಟೆ ಸರ್. ನಾಟಿ ಮೊಟ್ಟೆ ಸರ್. ಕೆಲಸ ಎಲ್ಲ ಮಾಡಿಸಿದ್ರೆ ಚೆನ್ನಾಗಿ? ಕೆಲಸ ಎಲ್ಲ ಮಾಡಿದ್ವಿ. ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ನಾನು ಕೇಳಿದ್ದು ಕೆಲಸ ಮಾಡಿ. ನೀವು ಜಾಸ್ತಿ ಏನ್ ಕೆಲಸ ಮಾಡಿಸ್ತೀರಾ ಸರ್? ನಮ್ದು ಗಾಡಿ ಎಷ್ಟು? ನಮ್ ಗಾಡಿ ಎತ್ತು ಗಾಡಿ ಹೊಡ್ಕೋದು. ಆಮೇಲೆ ಸಿಮೆಸ್ಗಳಿದೆ ನಮ್ದು, ಅದಕ್ಕೆ ಹುಲ್ಲು ಹೊಡ್ಕೊಬಾರ ಅಷ್ಟೇ ಸರ್. ನಾವು ಹುಲ್ಲು ಹೊಡ್ಕೊಬಾರದು. ತೋಟ ಇದೆ ನಮ್ದು, ಒಂದು 3 ಹುಳಿ ತೋಟ ಇದೆ. ರೇಷ್ಮೆ ತೋಟ. ಹುಳಿ ಮಾಡೋದು ಅಷ್ಟೇ ಸರ್. ಎಲ್ಲ ಇದ್ರಲ್ಲೇ ಮಾಡಿಸ್ತೀರಾ? ಈ ತರ ಮಾಡಿ ಸರ್. ಓಕೆ, ತಮ್ಮ ಫೋನ್ ನಂಬರ್ ಹೇಳ್ತೀರಾ? 9606047181. ಓಕೆ, ನಿಧಾನ ಕೇಳಿ ಒಂದ್ಸರಿ. 9606047181. ಓಕೆ, ಥ್ಯಾಂಕ್ ಯು. ಓಕೆ ಸರ್. ನೋಡ್ರೆ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರಾಜಲಿಂಗೇಗೌಡ. ಎಲ್ಲಿಂದ ಬರ್ತಾ ಇದ್ದೀರಾ? ಬೋಳ್ಳಿ. ಯಾವ ತಾಲೂಕು ಬರುತ್ತೆ? ಕನಕಪುರ ತಾಲೂಕು. ಕನಕಪುರ ತಾಲೂಕು. ಏನ್ ಅನ್ಸ್ತದೆ ಕಬ್ಬಾಳಲ್ಲಿ ಜಾತ್ರೆ? ಏನು ವ್ಯಾಪಾರ ಇಲ್ಲ. ವ್ಯಾಪಾರ ಇಲ್ಲ. ವ್ಯಾಪಾರ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂದ್ರೆ ಗಿರಾಕಿಗಳಿಲ್ವಲ್ಲ, ಪ್ರಚಾರ ಮಾಡ್ಬೇಕಲ್ವಾ? ನಿಮ್ ಊರಲ್ಲಿ ಹಿಂಗ್ ಜಾತ್ರೆ ನಡೀತೈತೆ ಅಂತ ಪ್ರಚಾರ ಮಾಡ್ಬೇಕಾಯ್ತಲ್ಲ ನೀವು? ಮಾಡಿದ್ರ ಮಾಡ್ಲಿಲ್ವಾ? ಮಾಡಿಲ್ಲ. ಈಗ ತಪ್ಪು ಯಾರದು? ನಿಮ್ದೇ ತಾನೆ? ಆಯ್ತಾ? ಈಗ ನಿಮ್ಮೂರಲ್ಲಿ ಜಾತ್ರೆ ನಡೀತೆ ಅಂತಂದ್ರೆ ನಿಮ್ಮೂರ್ ಗ್ರಾಮ ಪಂಚಾಯತಿ ಇರ್ಬೋದು, ರೈತರು ಇರ್ಬೋದು, ನಮ್ಮಂತವ್ರಿಗೆ ಹೇಳಿ ಸ್ವಲ್ಪ ಈ ತರ ನಡೀತೈತೆ ಅನ್ಬಿಟ್ಟು ಪ್ರಚಾರ ಮಾಡ್ಬೇಕು. ಅವಾಗ ಜನಗಳು ಬರ್ತಾರೆ, ತಗೊಳ್ಳೋರು ಬರ್ತಾರೆ, ಮಾರೋರು ಬರ್ತಾರೆ ಅಲ್ವಾ?
ಸರಿ, ಏನಲ್ಲಾಗೈತೆ ಗೌಡ್ರ ಇದಕ್ಕೆ? ಹಾ? ಏನಲ್ಲಾಗಿದೆ? ಅಲ್ಲೋ ಅಲ್ಲೂ ನಾಲ್ಕಲ್ಲು ನಾಲ್ಕಲ್ಲು. ರೇಟ್ ಏನ್ ಹೇಳ್ತಾ ಇದ್ರ? 1.75. 1.75. ನನ್ ಪ್ರಕಾರ ಸ್ವಲ್ಪ ಕಡಿಮೆ ಆಯ್ತಲ್ಲ. ಕಡಿಮೆ ಆಯ್ತು ಅಂದ್ರೆ ಈಗ ರೇಟ್ ಇಲ್ವಲ್ಲ, ಗಿರಾಕಿ ಇಲ್ಲ. ಗಿರಾಕಿ ಇಲ್ದಕ್ಕೆ ಕಮ್ಮಿ ಕೊಟ್ಬಿಡ್ತಾ 2 ಲಕ್ಷ ಹೇಳ್ತಾ ಇದ್ದದ್ದು. ಇವಾಗ ಕಡಿಮೆ. ಓಕೆ. ಈಗ ನಾಲ್ಕಲ್ಲು. ಈಗ ಮೇವೆಲ್ಲ ಏನಾಗ್ತಾ ಇದ್ದಾರ? ಏನ್ ಮಾಮೂಲಿ ಈಗ ಒಣಹುಲ್ಲು ಹಾಕ್ತಿವಿ, ರಾಗಿ ಕಡ್ಡಿ, ತಿಂಡಿ ಕೊಡ್ತೀವಿ. ತಿಂಡಿ ಎಲ್ಲ ಕೊಡ್ತೀರಾ? ಕೆಲಸ ಎಲ್ಲ ಮಾಡ್ಸಿದೀರಾ? ಕೆಲಸ ಎಲ್ಲ ಮಾಡ್ಸಿದೀರಾ? ಮಾಡ್ತಿದ್ವಿ. ಏನ್ ಕೆಲಸ ಮಾಡ್ಸಿದಿರಿ? ಉಳುಮೆ, ಗಾಡಿ ಎಲ್ಲ ಮಾಡ್ಸಿದ್ರ? ಒಟ್ಟಲ್ಲಿ ಗೇಮ್ ಎತ್ಕೊಳ್ಳೋ. ಇದನ್ ಕಟ್ಸ ಕೊಡ್ರೆ? ಕಟ್ಸು. ಹೊಡಿಬೇಡಿ ಸುಮ್ಮನೆ. ಎಲ್ಲ ಗೇಮ್ ಎತ್ಕೊಳಂಗಾದ್ರೆ ನಿಮ್ಮ ಮೇವೆಲ್ಲ ಏನೆಲ್ಲ ಹಾಕ್ತಿದ್ರಿ? ಒಣಹುಲ್ ಮೇಯ್ತವೆ, ರಾಗಿ ಹುಲ್ಲು, ಮುಸ್ಕುಂಜೋಳ ಮೇಯ್ತವೆ, ಸೀಮೆ ಹುಲ್ ಮೇಯ್ತವೆ, ಎಲ್ಲ ಮೇಯ್ತವೆ. ನೀವೇನ್ ಹಾಕಿರಿ? ನಾವು ಹಾಕ್ತಾ ಇರೋದು ಈಗ ಒಣಕಡ್ಡಿ. ಅವೆಲ್ಲಾನು ಮೇಯ್ತವೆ, ನೀವ್ ಹಾಕ್ಬೇಕು. ಈಗ ಹಿಂಡಿ, ಅಕ್ಕಿ ನುಚ್ಚು. ಓಕೆ. ಇಷ್ಟೆಲ್ಲ ಹಾಕ ಮೇಂಟೈನ್ ಮಾಡ್ತಾ ಇದ್ರ? ಓಕೆ. ಫೋನ್ ನಂಬರ್ ಹೇಳ್ತೀರಾ ತಮ್ದು? ಹೇಳಿ. 97 31 ಓಕೆ 29 ಓಕೆ 94 ಓಕೆ 59. ಓಕೆ, ಥ್ಯಾಂಕ್ ಯು. ಇನ್ನು ಈ ಒಂದು ಭಾಗದಲ್ಲಿ ಅಂದ್ರೆ ಕಬ್ಬಾಳ ಭಾಗದಲ್ಲಿ ದನಗಳ ಜಾತ್ರೆ ನಡೀತಿದೆ. ವ್ಯಾಪಾರ ಸ್ವಲ್ಪ ಕಡಿಮೆ ಅಂತ ಹೇಳ್ತಾ ಇದ್ರೆ ನಿಮಗೆ ಗೊತ್ತಿರ್ಬೋದು ವೀಕ್ಷಕರೇ. ಸೊ ಯಾವುದೋ ಒಂದು ಜಾತ್ರೆ ಕ್ಲಿಕ್ ಆಗಬೇಕು ಅಂದ್ರೆ ಅಲ್ಲಿಗೆ ಪ್ರಚಾರ ಕೂಡ ಬೇಕಾಗಿರುತ್ತೆ. ಪ್ರಚಾರದ ಕೊರತೆಯಿಂದ ಸೊ ಇಲ್ಲಿ ಸ್ವಲ್ಪ ವ್ಯಾಪಾರ ಕಡಿಮೆ ಆಗಿದೆ ಅನಿಸುತ್ತೆ. ಸದ್ಯಕ್ಕೆ ಮತ್ತಷ್ಟು ರಾಸುಗಳಲ್ಲಿದೆ. ಸೊ ಇದ್ರ ಬಗ್ಗೆ ಕೂಡ ನಾನು ಪರಿಚಯ ಮಾಡ್ಕೊಡ್ತೀನಿ. ವೀಕ್ಷಕರೇ, ನಿಮಗೇನಾದ್ರೂ ಶುದ್ಧ ಹಳ್ಳಿಕಾರ್ ತುಪ್ಪ ಬೇಕು ಅಂತಂದರೆ ಕನಕಪುರ ತಾಲೂಕಿನ ಕಬ್ಬಾಳು ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಕಬ್ಬಾಳಮ್ಮ ದೇವಸ್ಥಾನದ ಅನತಿ ದೂರದಲ್ಲಿ ಇರ್ತಕ್ಕಂಥ ಗ್ರಾಮೀಣ ಅಂಗಡಿ. ಸೊ ಈ ಒಂದು ಅಂಗಡಿಯಲ್ಲಿ ಶುದ್ಧ ದೈವಿಕ ಹಳ್ಳಿಕಾರ್ ತುಪ್ಪ ದೊರೆಯುತ್ತದೆ. ಸೊ ನಿಮಗೇನಾದರೂ ಬೇಕು ಅಂತಂದರೆ ಶ್ರೀ ಕ್ಷೇತ್ರಕ್ಕೆ ನೀವು ಭೇಟಿಯನ್ನು ಮಾಡಿದಂಥ ಸಮಯದಲ್ಲಿ ಖಂಡಿತ ಈ ಒಂದು ಅಂಗಡಿನಲ್ಲಿ ನೀವು ಶುದ್ಧ ಹಳ್ಳಿಕಾರ್ ತುಪ್ಪವನ್ನು ತೆಗೆದುಕೊಳ್ಬೋದು. ಹಾಗೆ ಹಲವಾರು ಶುದ್ಧ ಜೇನುತುಪ್ಪ ಇರ್ಬೋದು, ತುಪ್ಪ ಇರ್ಬೋದು, ಹಲವಾರು ವಸ್ತುಗಳು ಈ ಒಂದು ಅಂಗಡಿಯಲ್ಲಿ ಸಿಗುತ್ತೆ. ಅದರಲ್ಲೂ ಮುಖ್ಯವಾಗಿ ದೈವಿಕ ಶುದ್ಧ ಹಳ್ಳಿಕಾರ್ ತುಪ್ಪ. ಸೊ ನಾವು ಮಾಡ್ತಾ ಇರೋದು ಹಳ್ಳಿಕಾರ್ ವಿಡಿಯೋ, ಅದರಿಂದ ಸೊ ಹಳ್ಳಿಕಾರ್ ತುಪ್ಪನ ಅವರು ಮಾರಾಟ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ನಿಮಗೇನಾದರೂ ತುಪ್ಪ ಬೇಕು ಅಂದರೆ ಖಂಡಿತ ಈ ಒಂದು ಶಾಪ್ಗೆ ವಿಸಿಟ್ ಮಾಡಿ.